ಮೇಡಮ್, ಈಗ ಕೆಲವರು ಏಜ್ ಅಂತ ಏನಾದರೂ ಇರುತ್ತಾ? ಅಂದರೆ ನಾವು ನೋಡ್ತಾ ಇರ್ತೀವಿ, ತುಂಬ ಏಜ್ ಆಗಿರುತ್ತೆ, ಒಂದು 50+ ಆಗಿರ್ತಾರೆ, ಆದರೆ ತಲೆಗೆ ಒಂದು ವಿಗ್ ಹಾಕಿರ್ತಾರೆ, ಹೆಣ್ಣಿನ ರೀತಿ ವೇಷ ಹಾಕ್ಕೊಂಡಿರ್ತಾರೆ. ಅಂಥವರು ನಿಜವಾಗ್ಲೂ ಟ್ರಾನ್ಸ್ಜೆಂಡರ್ಗಳಾಗಿರ್ತಾರ? ಅಥವಾ ಆ ನಂತರ ಅಂದರೆ 40+ ಆದಮೇಲೆ ಇಲ್ಲ ನಾನು ಗಂಡಲ್ಲ ಹೆಣ್ಣು ಅನ್ನೋದು ಅವರಿಗೆ ಗೊತ್ತಾಗುತ್ತಾ? ಹೇಗೆ ಇದು 40+ ಅಲ್ಲ, ಹದಿಹರೆಯದಲ್ಲೇ ಆರಂಭ ಆಗುತ್ತೆ, ಅಲ್ಲೇನೆ ಗೊತ್ತಾಗುತ್ತೆ. ಅಲ್ಲೇನೆ ಹದಿಹರೆಯಕ್ಕೆ ಬರ್ತಾರಲ್ಲ ಆವಾಗ ಅವರಿಗೆ ಈಗ ಅವನು ಹುಡುಗಿರ ಜೊತೆನೇ ಜಾಸ್ತಿ ಕಂಫರ್ಟಬಲ್ ಆಗಿರ್ತಾನೆ. ನಾವು ಅದನ್ನು ನೋಡಬೇಕು. ಈಗ ಹುಡುಗ ಯಾವಾಗಲೂ ಹುಡುಗಿರ ಜೊತೆನೇ ಆಟ ಆಡ್ತಾ ಇದ್ದಾನೆ. ಆಮೇಲೆ ಅವನಿಗೆ ಹುಡುಗಿ ಮಾಡೋ ಕೆಲಸಗಳು, ಮನೇಲಿ ಅಡುಗೆ ಮಾಡೋದು ಇಷ್ಟ, ಮನೆ ಕ್ಲೀನ್ ಮಾಡೋದು ಇಷ್ಟ, ಈ ಥರದನ್ನ ತಂದೆ ತಾಯಿಗಳು ಅಬ್ಸರ್ವ್ ಮಾಡಿದಾಗ ಅಲ್ಲೇ ಗೊತ್ತಾಗುತ್ತೆ. ಏಕೆಂದ್ರೆ ಅವ್ನ ಫೀಲಿಂಗ್ ಅಲ್ಲೇ ಇರುತ್ತೆ. ಆದರೆ ಅವನೇನು ಮಾಡ್ತಾನೆ, ಸಪ್ರೆಸ್ ಮಾಡ್ತಾನೆ, ಅದನ್ನು ಹೇಳ್ಕೊಳೋದಿಲ್ಲ, ಬೈತಾರೆ, ನನ್ನ ಬೇರೆ ಥರ ನೋಡ್ತಾರೆ, ಫ್ರೆಂಡ್ಸ್ ಆಡ್ಕೊಂತಾರೆ. ಅವನೇನು ಮಾಡ್ತಾನೆ, ಆ ಫೀಲಿಂಗ್ ಬರೋದನ್ನ ಹೇಳ್ಕೊಳ್ಳಲ್ಲ, ಬಟ್ ಮಿಂಗಲು ಜಾಸ್ತಿ. ಅದಕ್ಕೆ ಹೆಣಗ ಅಂತಾರೆ ನೋಡಿ. ನೀನು ಯಾವಾಗಲೂ ಹೆಣ್ಮಕ್ಳ ಜೊತೆ ಇರ್ತೀಯ, ನೀನು ಹೆಣಗಾನ ಅಂತಂದರೆ ನೀನು ಹೆಂಗಸಿನ ಜೊತೆ ಜಾಸ್ತಿ ಇದ್ದಾಗ ನಿನಗೆ ಅವ್ರು ಇಷ್ಟ ಆಗ್ತಾ ಇರ್ತಾರೆ. ಹಾಗಾಗಿ ಅಲ್ಲಿಂದನೇ ಆರಂಭ ಆಗುತ್ತೆ. 45-50 ವರ್ಷಕ್ಕಲ್ಲ, ಅಲ್ಲಿಂದನೇ ಆರಂಭ ಆಗುತ್ತೆ. ಕೆಲವರು ಅದನ್ನು ಮುಚ್ಚಿಡ್ತಾರೆ. ಬಹಳಷ್ಟು ಜನ ಅದನ್ನು ಯಾರಿಗೂ ಹೇಳದೆ ಮದುವೆ ಆಗಿರೋರು ಇದ್ದಾರೆ, ಮದುವೆಯಾಗಿ ಮಗು ಆಗಿರೋರು ಇರ್ತಾರೆ. ಅವ್ರಿಗೆ ಸ್ಪರ್ಮ್ ಇದಿರುತ್ತೆ, ಏಕೆಂದರೆ XY ಅವರು, ಅವ್ರಿಗೆ ದೇಹ ಎಲ್ಲ ಚೆನ್ನಾಗಿರುತ್ತೆ, ಮೆಂಟಲಿ ಅವ್ರಿಗೆ ಅದು ಅವರ ದೇಹವನ್ನು ನಮ್ಮ ಮನಸ್ಸು ಒಪ್ಕೊಂತ ಇಲ್ಲ, ಮಿಕ್ಕಿದೆಲ್ಲ ಸರಿಯಾಗಿರುತ್ತೆ. ಅವ್ರಿಗೆ ಸ್ಪರ್ಮ್ ಪ್ರೊಡಕ್ಷನು ಇರುತ್ತೆ, ಬಹಳಷ್ಟು ಜನಕ್ಕೆ ಏನು ತೊಂದರೆನೇ ಇರೋದಿಲ್ಲ, ಸೆಕ್ಷುಯಲಿ ಎಲ್ಲ ನಾರ್ಮಲ್, ಅವರು ಸಂಪೂರ್ಣ ನಾರ್ಮಲ್ಲೇ. ಆದರೆ ಮೆದುಳಿನಲ್ಲಿ ಅವರಿಗೆ ಆ ದೇಹವನ್ನು ಒಪ್ಪಿಕೊಳ್ಳೋದಕ್ಕೆ ಆಗ್ತಾ ಇರಲ್ಲ. ಕಾರಣ ಪಾಲಿಮಾರ್ಫಿಸಮ್, ಕೆಲವೊಂದು ಜೀನ್ಗಳ ಮ್ಯೂಟೇಷನ್, ಹಾರ್ಮೋನಲ್ಲು ಮತ್ತು ಸೈಕಾಲಜಿಕಲ್ಲು ಮತ್ತು ಎಲ್ಲ ಥರದ ಕಾಂಬಿನೇಷನು, ಕಾಂಪ್ಲೆಕ್ಸ್ ನೇಚರ್ ಅದು. ಅವರು ಗಂಡಸೆ. ಆದರೆ 45-50 ವರ್ಷದಲ್ಲಿ ಹೇಳೋದಿದೆಯಲ್ಲ, ಅದಕ್ಕೆ ಮೊದಲೇ ಗೊತ್ತಿರುತ್ತೆ ಅವ್ರಿಗೆ, ಅವರು ಟ್ರಾನ್ಸ್ಜೆಂಡರ್ ಅಂತ ಅವ್ರಿಗೆ ಗೊತ್ತಿರುತ್ತೆ, ಆದರೆ ಹೇಳ್ಕೊಂಡಿರೋದಿಲ್ಲ. ಆ ಹಂತದಲ್ಲಿ ಏನಾಗುತ್ತೆ ಅಂದರೆ ಅವ್ರಿಗೆ ದಿನ ಕಳೆದಂತೆ ತಡ್ಕೊಳಕ್ಕಾಗ್ತಾ ಇರಲ್ಲ. ಆ ಒಂದು ಅರ್ಜಿ ಇರುತ್ತಲ್ಲ, ನಾನು ಹೆಣ್ಣಾಗಬೇಕು ಅನ್ನೋ ಅರ್ಜಿ, ಒಂದಷ್ಟು ದಿನ ಅದನ್ನು ತಡೆದಿಟ್ಕೊಂಡಿರ್ತಾರೆ. ನಂತರ ಆಗೋದೇ ಇಲ್ಲ ನನ್ನ ಕೈಲಿ ಅಂತೇಳಿ ಅವರು ಹೊರ ಬರ್ತಾರೆ. ಅಂದರೆ ಆ ವಯಸ್ಸಿನಲ್ಲಿ ಆಗಲ್ಲ, ಅದು ಹದಿಹರೆಯದಲ್ಲೇ ಆಗಿರುತ್ತೆ, ಮೊದಲೇ ಆಗಿರುತ್ತೆ. ಮಗು ಭ್ರೂಣದಲ್ಲಿದ್ದಾಗಲೇ ಇದೆಲ್ಲ ಆಗಿರುತ್ತೆ. ಎಪಿಜೆನೆಟಿಕ್ ಫಿನಾಮಿನನ್ ಅಂತೀವಿ, ಬಹಳಷ್ಟು ಜೀನ್ಗಳ ಮಾಡಿಫಿಕೇಶನ್ನು. ಮಗು ಹುಟ್ಟಿ ಹದಿಹರೆಯಕ್ಕೆ ಬಂದಾಗ ಎಕ್ಸಾಕ್ಟಾಗಿ ಗೊತ್ತಾಗಿರುತ್ತೆ. ಮೇಡಮ್, ಈಗ ಮಗು ಹುಟ್ಟಿದಾಗ ಒಂದಷ್ಟು ಡಾಕ್ಟರ್ಸು ಟೆಸ್ಟ್ ಮಾಡ್ತಾರೆ, ENT ಅಂತೆಲ್ಲ, ಹೀಗೆಲ್ಲ ಟೆಸ್ಟ್ ಮಾಡಿದಾಗ ಈ ಥರದ್ದು ಟೆಸ್ಟಸ್ ಏನಾದರೂ ಮಾಡ್ತಾರಾ? ಈ ಥರದ್ದು ಟೆಸ್ಟ್ಗಳು ಈ ಆಂಬಿಗಿಯಸ್ ಜೆನೈಟಿಲಿ ಆದರೆ ಮಾಡ್ತಾರೆ, ಅದರ ಹೊರತಾಗಿ ಮಾಡಲ್ಲ. ಕಾರಣ ಏನಂತಂದರೆ ಇಲ್ಲಿ 2 ಕಂಡೀಷನ್ ಇದೆ ಇದರಲ್ಲಿ. ಒಂದು ಕ್ಲೈನಿಫಿಲ್ಟರ್ ಸಿಂಡ್ರೋಮ್ ಅಂತ ಇದೆ. ಕ್ಲೈನಿಫಿಲ್ಟರ್ ಸಿಂಡ್ರೋಮ್ ಅಂದರೆ ಈಗ ಪುರುಷರಿಗೆ XY ವರ್ಣತಂತು ಇರುತ್ತೆ, ಮಹಿಳೆಯರಲ್ಲಿ XX ವರ್ಣತಂತು ಇರುತ್ತೆ. ಆದರೆ ಕೆಲವೊಂದು ಮಕ್ಕಳಿಗೆ XXY ಒಂದು ಎಕ್ಸ್ಟ್ರಾ ಎಕ್ಸ್ ಇರುವಂಥ ಸಾಧ್ಯತೆ ಇದೆ. ಇದಕ್ಕೆ ಕಾರಣ ಒಂದ್ಸಗೇನು ತಂದೆ ಅಥವಾ ತಾಯಿಯ ಸ್ಪರ್ಮೆಟೋಜೆನೆಸಿಸ್, ವೀರ್ಯಾಣುವಿನ ಉತ್ಪಾದನೆ, ಅಂಡಾಣುವಿನ ಉತ್ಪಾದನೆಯ ಸಮಯದಲ್ಲಿ ಉಂಟಾದ ಜೀವಕೋಶಗಳ ವಿಭಜನೆಯ ತೊಂದರೆ, ನಾನ್ ಡಿಸ್ಜಂಕ್ಷನ್ ಆಫ್ ಕ್ರೋಮೋಸೋಮ್ಸ್ ಅಂತ ಕರಿತೀವಿ ವರ್ಣತಂತುಗಳನ್ನ. ಅದಕ್ಕೆ ಹೇಳೋದು, ನಾವು ನಾರ್ಮಲ್ ಆಗಿದ್ದೀವಿ ಅಂದರೆ ಆ ಭಗವಂತನಿಗೆ 1000 ನಮಸ್ಕಾರಗಳು ಹೇಳ್ಬೇಕು, ಎಲ್ಲ ಚೆನ್ನಾಗಿದೆ ಅಂದರೆ ಎಲ್ಲ ಹಂತದಲ್ಲೂ, ಪ್ರತಿ ಹಂತದಲ್ಲೂ ತೊಂದರೆಯಾಗುವ ಸಾಧ್ಯತೆಗಳು ಇದೆ. ಆ ತೊಂದರೆ ಆಗದೆ ನಾವು ಒಂದು ನಾರ್ಮಲ್ ಆಗಿ ಹುಟ್ಟಿ ಸಮಾಜದಲ್ಲಿ ಇದ್ದೀವಿ ಅಂತಂದರೆ ವಿ ಶುಡ್ ಥ್ಯಾಂಕ್ ಗಾಡ್. ಅದಕ್ಕೆ ನಾವು ಯಾವಾಗಲೂ ಸದಾಕಾಲ ಸಂತೋಷವಾಗಿರಬೇಕು. ಇಲ್ಲಾಂದರೆ ಈಗ ನೋಡಿ XXY ಅವರು ಹದಿಹರೆಯಕ್ಕೆ ಬರೋವರೆಗೂ ಯಾರಿಗೂ ಗೊತ್ತಾಗೋದಿಲ್ಲ. ಆದರೆ ಗುಡ್ ಪೀಡಿಯಾಟ್ರಿಷಿಯನ್ ಇರ್ತಾರಲ್ಲ, ಒಂಥರ ಎಕ್ಸ್ಪೀರಿಯನ್ಸ್ಡ್ ಶಿಶು ತಜ್ಞರು, ಅವ್ರಿಗೆ ಗೊತ್ತಾಗೋಗುತ್ತೆ. ಏನಂದರೆ ಈ ಒಂದು ಕುತ್ತಿಗೆ ಭಾಗ ಇದೆಯಲ್ಲ, ಇದು ಎಕ್ಸ್ಟ್ರಾ ಫೋಲ್ಡ್ ಆಫ್ ಸ್ಕಿನ್ ಇರುತ್ತೆ. ಈ ಕುತ್ತಿಗೆ ನಮಗೆಲ್ಲ ಸಣ್ಣ ಇದೆ ಅಲ್ವಾ, ಅವ್ರಿಗೆ ಹೆಂಗಿರುತ್ತೆ ಅಂತಂದರೆ ಸ್ವಲ್ಪ ದಪ್ಪ ಇರುತ್ತೆ. ಆ ಮಗುವಿಗೆ ಹುಟ್ಟಿನಿಂದಲೇ ಕೈ ಕಾಲುಗಳೆಲ್ಲ ಎಡಿಮಾ ಅಂತೀವಿ, ಊದ್ಕೊಂಡಿರುತ್ತೆ. ಇದೆಲ್ಲ ಒಂದೊಂದು ಸಿಂಪ್ಟಮ್ಸ್. ಅದನ್ನು ನೋಡಿ, ಅದನ್ನು ಅಬ್ಸರ್ವ್ ಮಾಡಿದ್ದವ್ರಿಗೆ ಗೊತ್ತಾಗಿರುತ್ತೆ. ಅಂದರೆ ಒಂದು ಸ್ವಲ್ಪ ಇಲ್ಲಿ ಕಾಂಪಿಟೆಂಟ್ ಅಥಾರಿಟಿ ಇರಬೇಕು, ಅದರ ಬಗ್ಗೆ ತುಂಬ ತಿಳುವಳಿಕೆ ಇರೋವಂಥವ್ರಾದರೆ ಏನೋ ಒಂದು ಸ್ವಲ್ಪ ಈ ಥರ ಇದೆಯಲ್ಲ ನೋಡೋಣ ಅಂತ ವರ್ಣತಂತುಗಳ ಪರೀಕ್ಷೆ ಮಾಡದ ಹೊರತು ಗೊತ್ತಾಗಲ್ಲ. ಇದು ನಿಮ್ದು
ಕ್ರೋಮೋಸೋಮ್ ಟೆಸ್ಟ್ ಮಾಡಬೇಕು, ಆವಾಗ ಗೊತ್ತಾಗುತ್ತೆ. ಇದೇನಾಗುತ್ತೆ, ಈ ಮಗು ಚೆನ್ನಾಗೇ ಇರುತ್ತೆ, ನಾರ್ಮಲ್ ಆಗಿರುತ್ತೆ ಎಲ್ಲ. ಹದಿಹರೆಯಕ್ಕೆ ಬಂದ ನಂತರ ಆವಾಗ ಸೆಕೆಂಡ್ರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಅಂತಂತೀವಿ. ಹುಡುಗನಿಗೆ ವಾಯ್ಸ್ ಚೇಂಜ್ ಆಗೋದು, ಗಡ್ಡ ಬರೋದು, ಮೀಸೆ ಬರೋದು, ತುಂಬ ಅಗ್ರೆಸಿವ್, ಬೈಕು ಫಾಸ್ಟಾಗಿ ಓಡಿಸೋದು, ಗಲಾಟೆ ಮಾಡೋದು, ಇವೆಲ್ಲ ಇರುತ್ತಲ್ಲ, ಇದೆಲ್ಲ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರು. ಇದು ಟೆಸ್ಟೋಸ್ಟಿರಾನ್ ಜಾಸ್ತಿ ಆಗ್ತಿರುತ್ತೆ, ಅದಕ್ಕೆ ಅಗ್ರೆಸಿವ್. ನೋಡಿ, ಅವ್ರಿಗೆ ತಾಳ್ಮೆ ಇರಲ್ಲ ಹದಿಹರೆಯದ ಮಕ್ಕಳಿಗೆ. ಆಮೇಲೆ ಗಂಡು ಮಕ್ಕಳು ಎತ್ತರ ಬೆಳೀತಾರೆ, ಮತ್ತು ಒಂದು ಬೇರೆ ಹುಡುಗಿಯರ ಒಂದು ಬಗ್ಗೆ ಆಕರ್ಷಣೆ, ಇದೆಲ್ಲ ಆಗೋದು ಆ ಸಂದರ್ಭದಲ್ಲಿ. ಇದು ಏನೂ ಆಗೋದಿಲ್ಲ ಮಗುವಿಗೆ ಅಂತಂದರೆ ತೊಂದರೆ ಇದೆ ಅಂತ ಅರ್ಥ. ಗಡ್ಡ ಬರ್ತಿಲ್ಲ, ಮಿಸೆ ಬರ್ತಿಲ್ಲ, ಆಮೇಲೆ ವಾಯ್ಸ್ ಚೇಂಜ್ ಆಗ್ತಾ ಇಲ್ಲ, ಇನ್ನೂ ಮಗು ಥರನೇ ಆಡ್ಕೊಂಡಿದ್ದಾನೆ. ಇದೆಲ್ಲ ಅಬ್ಸರ್ವ್ ಮಾಡಿ ಇವನ ಒಂದು ಇದು ವರ್ಣತಂತುಗಳ ಪರೀಕ್ಷೆ ಮಾಡಿದಾಗ ಗೊತ್ತಾಗುತ್ತೆ ಇದು ಕ್ಲೈನಿಫಿಲ್ಟರ್ ಸಿಂಡ್ರೋಮ್ ಅಂತ. ಅದು ಬೆಳವಣಿಗೆಯಲ್ಲಿ ಎತ್ತರ ಇರ್ತಾರವರು, ಎತ್ತರವಾಗಿರ್ತಾರೆ. ಮತ್ತು ಬಾಡಿ ಸ್ಟ್ರೆಚರ್ ಹೆಂಗಿರುತ್ತೆ ಅಂದರೆ ಫೆಮಿನೈನು, ಕೈ ಕಾಲೆಲ್ಲ ಸಪೂರವಾಗಿ. ಈ ಹೆಣ್ಣು ಮಕ್ಕಳಿಗೆ ನೀಳವಾದ ಕೈ ಕಾಲುಗಳು, ಬೆರಳೆಲ್ಲ ಉದ್ದ ಸಪೂರವಾಗಿರುತ್ತೆ, ಕೂದಲಿರೋದಿಲ್ಲ, ಬ್ರೆಸ್ಟ್ ಡೆವಲಪ್ಮೆಂಟ್ ಇರುತ್ತೆ. ಆಮೇಲೆ ಪ್ಯೂಬಿಕ್ ಹೇರು, ಹೆಣ್ಣು ಮಕ್ಕಳ ಥರ ಹೇರ್ ಪ್ಯಾಟ್ರನ್ನು ಅವರಿಗೆ ಇರುತ್ತೆ. ಮತ್ತು ಒಂದು ಸ್ವಲ್ಪ ಫೆಮಿನೈಸೇಷನ್ನು ಇರುತ್ತೆ. ನಾನು ಇದ್ರ ಬಗ್ಗೆ ತುಂಬ ಸಂಶೋಧನೆ ಮಾಡಿರೋದ್ರಿಂದ ನನಗೆ ಸುಮ್ಮನೆ ನನ್ನ ಮುಂದೆ ಯಾರಾದರೂ ನಡ್ಕೊಂಡು ಹೋಗಿದ ತಕ್ಷಣ ಒಂದು ಅಂದಾಜು 100ಕ್ಕೆ 100 ಅಂತಲ್ಲ, ಒಂದು ಅಂದಾಜು ಏನೋ ಸಮಥಿಂಗ್ ಮಿಸ್ಸಿಂಗ್, ಸಮಥಿಂಗ್ ರಾಂಗ್ ಅನ್ನೋದು ವಾಕಿಂಗಲ್ಲೂ ಗೊತ್ತಾಗುತ್ತೆ. ವಾಕಿಂಗು, ಮಾತು, ಮ್ಯಾನರಿಸಮಲ್ಲಿ ಟಕ್ಕಂತ. ಯಾಕೆಂದರೆ ನಾನು ಸಾವಿರಾರು ಅದನ್ನು ನೋಡಿರೋದ್ರಿಂದ ಗೊತ್ತಾಗುತ್ತೆ. ಅದಕ್ಕೆ ಏನು ಮಾಡೋರು ನಮ್ಮ ಸ್ಟೂಡೆಂಟ್ಸ್ಗಳು ನನ್ನ ಮುಂದೆ ಡಿಪಾರ್ಟ್ಮೆಂಟಲ್ಲಿ ನನ್ನ ಮುಂದೆ ಹೋಗ್ಬೇಕಾರೆ ಸ್ವಲ್ಪ ಕಾನ್ಷಿಯಸ್ ಆಗಿ ನಡ್ಕೊಂಡೋಗವರು, ಸ್ಟಿಫ್ ಆಗಿ. ಎಲ್ಲಿ ಏನಾದರೂ ನಾನು ಸ್ವಲ್ಪ ಈ ಥರ ಮಾಡಿದ್ರೆ, ಮೇಡಮ್ ಬ್ಲಡ್ ಕಲೆಕ್ಟ್ ಮಾಡಿಬಿಟ್ಟು ನಮ್ಮದು ಕ್ರೋಮೋಸೋಮ್ ಟೆಸ್ಟ್ ಮಾಡಿ ನಾನು ಕ್ಲೈನಿಫಿಲ್ಟರ್ ಅಂತ ಅಂದ್ಬಿಟ್ರೆ ಏನಪ್ಪ ಅಂತೇಳಿ. ಅಂದರೆ ಅದು ಬೈ ಎಕ್ಸ್ಪೀರಿಯನ್ಸ್ ಗೊತ್ತಾಗುತ್ತೆ. ಕೆಲವರಲ್ಲಿ ಏನಾಗಿರುತ್ತೆ, ನಾನು ಸುಮಾರು ಜನ ನೋಡಿದ್ದೀನಿ, ಕೆಲವರ ದೇಹದಲ್ಲಿ ಅರ್ಧದಷ್ಟು ಜೀವಕೋಶಗಳು ನಾರ್ಮಲ್ಲು, ಅರ್ಧದಷ್ಟು ತೊಂದರೆ, XXY. ಒಂದಷ್ಟು 50%, 30%, 60% ಈ ಥರ ಪರ್ಸೆಂಟೇಜ್ ವೈಸು ನಾರ್ಮಲು ಇರುತ್ತೆ. ಒಂದಷ್ಟು ಜೀವಕೋಶಗಳು XXY. ಇವರನ್ನು ನೀವು ಕಂಡುಹಿಡಿಯೋಕ್ಕಾಗೋದೇ ಇಲ್ಲ. ಬೇಕಾದಷ್ಟು ಜನ ನೋಡಿದ್ದೀವಿ ನಾವು, ಮದುವೆ ಆಗಿದ್ದಾರೆ, ಮಕ್ಕಳಾಗಿರೋಲ್ಲ, ಆವಾಗ ವೈದ್ಯರ ಹತ್ರ ಬಂದಿರ್ತಾರೆ ಮಗು ಆಗಿಲ್ಲ ಅಂತ. ಆವಾಗ ನೀವು ಒಳಗಡೆ ಎಲ್ಲ ಅವ್ರನ್ನ ಟೆಸ್ಟ್ ಮಾಡಿ ನೋಡಿದಾಗ ಎಲ್ಲ ರೂಡಿಮೆಂಟ್ರಿ, ಸರಿಯಾಗಿ ಬೆಳೆದಿರೋದಿಲ್ಲ, ಟೆಸ್ಟಿಸ್ಸು ಸರಿಯಾಗಿ ಬೆಳೆದಿರೋದಿಲ್ಲ, ಸೆಮಿನಲ್ ವೆಸಿಕಲ್ ಇರೋದಿಲ್ಲ, ಆಮೇಲೆ ರೂಡಿಮೆಂಟ್ರಿ ಯೂಟ್ರಸ್ಸು ಇರುತ್ತೆ ಕೆಲವರಿಗೆ. ಈ ಥರದ್ದು ತೊಂದರೆಗಳು, ಅವರಿಗೆ ಮಕ್ಕಳಾಗೋ ಸಾಧ್ಯತೆಯೇ ಇರೋದಿಲ್ಲ. ಆ ಥರ ಲೈಂಗಿಕವಾಗಿ ಅವರು ಸಕ್ರಿಯರಾಗೋಕ್ಕೆ ಆಗೋದಿಲ್ಲ. ಎಷ್ಟೋ ಜನ ಮದುವೆ ಆದ ಮೇಲೆ ಅವರಿಗೆ ಗೊತ್ತಾಗಿದೆ, ಅಲ್ಲಿವರೆಗೂ ಅಷ್ಟೊಂದು ಅವರಿಗೆ ಗೊತ್ತಾಗಿಲ್ಲ, ಅವರಿಗೆ ಗೊತ್ತಾಗಿರಲ್ಲ. ಏಕೆಂದರೆ ಕ್ರೋಮೋಸೋಮ್ ಟೆಸ್ಟ್ಗಳು ಮಾಡಿಸಿರೋದಿಲ್ಲ, ತುಂಬ ಫೆಮಿನೈಸೇಷನ್ ಇರಲ್ಲ ಇವರಿಗೆ. ಈ ಟ್ರಾನ್ಸ್ಜೆಂಡರ್ಸ್ಗಳ ಥರ ತುಂಬ ಹಪಾತಪಿ ನಾನು ಹುಡುಗಿ ಆಗಬೇಕು ಇರೋದಿಲ್ಲ. ಹಾಗೆ ಇರ್ತಾರೆ, ಅವ್ರಿಗೇನು ಹುಡುಗಿ ಆಗಬೇಕು ಅಂತ ಅನಿಸಲ್ಲ, ಆದರೆ ಒಂದು ಸ್ವಲ್ಪ ಫೀಚರ್ಸ್ ದೇಹದಲ್ಲಿ ಆ ಥರ ಇರುತ್ತೆ. ಇನ್ನೊಂದು ಕೆಟಗರಿ ಇದೆ, ಇದು ಟರ್ನರ್ ಸಿಂಡ್ರೋಮ್ ಅಂತ. ಹೆಣ್ಣು ಮಕ್ಕಳಿಗೆ 2 X ಬದಲು 1 X ಇರುತ್ತೆ. ಆವಾಗ ಅವರಿಗೆ ಸಂಪೂರ್ಣ ಹುಡುಗಿ ಅಲ್ಲ ಅವಳು. ಅವಳಿಗೆ ಏನಾಗಿರುತ್ತೆ ಅಂದರೆ, ಹದಿಹರೆಯಕ್ಕೆ ಬಂದ್ರೂ ಅವಳಿಗೆ ಮೆನ್ಸ್ಟ್ರೇಷನ್ ಆರಂಭ ಆಗೋದಿಲ್ಲ. ಪೀರಿಯಡ್ಸ್ ಅಂತ ನಾವು ಹದಿಹರೆಯದಲ್ಲಿ ಋತುಮತಿಯರ ಆಗೋದಿಲ್ಲ ಅವರು. ಅದನ್ನು ಪ್ರೈಮರಿ ಅಮಿನ್ಯೂರಿಯಾ ಅಂತ ಕರೀತಾರೆ. ಕೆಲವು ಹೆಣ್ಣು ಮಕ್ಕಳಿಗೆ ಒಂದ್ಸಲ ಆಗುತ್ತೆ ಬ್ಲೀಡಿಂಗ್, ಸ್ವಲ್ಪ ಇನ್ನೊಂದು ವರ್ಷ ಆದರೂ ಆಗೋದಿಲ್ಲ, 2 ವರ್ಷ ಆದರೂ, ಅದನ್ನು ಸೆಕೆಂಡರಿ ಅಮಿನ್ಯೂರಿಯಾ ಅಂತಲೂ ಕರೀತಾರೆ. ಬ್ರೆಸ್ಟ್ ಡೆವಲಪ್ಮೆಂಟ್ ಆಗೋದಿಲ್ಲ, ಯೂಟ್ರಸ್ಸು ಡೆವಲಪ್ ಆಗಿರೋದಿಲ್ಲ. ಮತ್ತು ಏನಾಗಿರುತ್ತೆ ಅಂದರೆ, ಬ್ರೆಸ್ಟ್ ತುಂಬ ದೂರ ಇರುತ್ತೆ, ವೈಡ್ಲಿ ಸ್ಪೇಸ್ಡ್ ನಿಪ್ಪಲ್ ಅಂತ ಅಂತೀವಿ. ಕುತ್ತಿಗೆ ಭಾಗದಲ್ಲಿ ಈ ಕುತ್ತಿಗೆ ಇದೆಯಲ್ಲ, ಸಣ್ಣದಾಗಿರಲ್ಲ, ತುಂಬ ಅಗಲವಾಗಿರುತ್ತೆ. ಈ ಕುತ್ತಿಗೆ ಭುಜಕ್ಕೂ ಅಂಟ್ಕೊಂಡಂಗಿರುತ್ತೆ, ನೀವು ಅಬ್ಸರ್ವ್ ಮಾಡಿರ್ಬೋದು. ಆಮೇಲೆ ಇವ್ರಿಗೆ ಸ್ವಲ್ಪ, ಏಕೆಂತಾರೆ ಸ್ಕೂಲ್ ಡ್ರಾಪ್ ಔಟು, IQ ಒಂಚೂರು ಕಮ್ಮಿ ಇರುತ್ತೆ ಇವರಿಬ್ರಿಗೂ. ಏನಂದರೆ ಅಷ್ಟೊಂದು ಶಾರ್ಪಾಗಿ ಇರೋದಿಲ್ಲ. ಇದೇನಾಗಿದೆ, ಬಹಳಷ್ಟು ಸಂದರ್ಭದಲ್ಲಿ ಹಳ್ಳಿಗಳಲ್ಲಿ ಏನು ಮಾಡ್ತಾರೆ, ಈ ಥರದ ಹೆಣ್ಣು ಮಕ್ಕಳು ಯಾರು ಋತುಮತಿಯರು ಆಗಿರೋದಿಲ್ಲ, ಇವರು ಋತುಮತಿ ಆಗಿಲ್ಲ ಅಂದರೆ ಏನೋ ಒಂದು ಇವರಿಗೆ ಫುಡ್ ಸರಿಯಾಗಿ ಸಿಗ್ತಾ ಇಲ್ಲ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಮದುವೆ ಆದಮೇಲೆ ಅವ್ರು ಎಲ್ಲರೂ ಅಂದ್ಕೊಳ್ಳೋದು ಏನೇ ಸಮಸ್ಯೆ ಇದ್ರೂ ಮದುವೆ ಆದಮೇಲೆ ಸರಿಯಾಗುತ್ತೆ ಅಂತ. ಸರಿ ಆಗೋಲ್ಲ, ಅದು ಮದುವೆ ಮಾಡ್ತಾರೆ ಅವ್ರಿಗೆ. ಅಂಥ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡ್ತಾರೆ, ಮದುವೆ ಆದಮೇಲೆ ಋತುಮತಿ ಆಗ್ತಾಳೆ, ಮದುವೆ ಆದಮೇಲೆ ಎಲ್ಲ ಸರಿಯಾಗುತ್ತೆ ಅಂತ. ಏನೂ ಸರಿಯಾಗೋದಿಲ್ಲ, ಮದುವೆ ಆದಮೇಲೂ ಋತುಮತಿ ಆಗೋದಿಲ್ಲ, ಏಕೆಂದರೆ ಇದು ಟರ್ನರ್ ಸಿಂಡ್ರೋಮ್. ಅದು ನಂತರ ಕೋರ್ಟ್ಗೆ ಕೇಸ್ಗಳು ಬಂದಿದೆ, ಇದು ಡೈವರ್ಸ್ ತಗೊಂಡು. ಆ ಕೋರ್ಟಿಂದ ಅವರಿಗೆ ಕ್ರೋಮೋಸೋಮ್ ಟೆಸ್ಟ್ ಮಾಡೋದಕ್ಕೆ ಡೈರೆಕ್ಷನ್ ಕೊಡ್ತಾರೆ. ಡೈರೆಕ್ಷನ್ ಕೊಟ್ಟಾಗ ಕ್ರೋಮೋಸೋಮ್ ಟೆಸ್ಟ್ ಮಾಡಿದಾಗ X0 ಅಂತೀವಿ, ಒಂದೇ ಒಂದು X ಇರುತ್ತೆ. ಹಾಗಾಗಿ
ಕುಳ್ಳಕ್ಕಿರ್ತಾರೆ ಸ್ವಲ್ಪ, ಮತ್ತು ಸೆಕ್ಷುವಲ್ ಡೆವಲಪ್ಮೆಂಟ್ ಇರೋದಿಲ್ಲ, ಲೈಂಗಿಕ ಆಸಕ್ತಿನೂ ಇರೋದಿಲ್ಲ, ಮತ್ತು ಅವರಿಗೆ ಈ ಋತುಚಕ್ರವೇ ಆರಂಭ ಆಗಲ್ಲ. ಏಕೆಂದರೆ ಓವರಿಸು ಇರೋದಿಲ್ಲ, ಅಂಡಾಣುಗಳು ಬಿಡುಗಡೆ ಆಗ್ತಿರಲ್ಲ, ಏನೂ ಇಲ್ಲ. ಕೊನೆಗೆ ಏನಾಗುತ್ತೆ, ಡೈವರ್ಸು ಸಿಕ್ಕುತ್ತೆ ಅಂಥದಕ್ಕೆ. ಆ ರೀತಿ ಇದನ್ನು ಮುಚ್ಚಿಟ್ಟು ಇದು ಮಾಡೋ ಅಂಥದ್ದು ಬೇಕಾದಷ್ಟು ನಡೆಯುತ್ತೆ ಮೇಡಮ್. ಈ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.